Ah, nice. Hey, so first for the sake of the listeners, ನಾವು Yeah. ಯಾಕೆ ಹಿಮಾಂಶುನ ಕರೆದಿದೀವಿ ಅನ್ನೋದು ನಿಧಾನಕ್ಕೆ ಹಂಗೆ ಸೀಕ್ವೆನ್ಸ್ ಬೈ ಸೀಕ್ವೆನ್ಸ್ ರಿವೀಲ್ ಮಾಡ್ತೀವಿ. ಬಟ್ ಹಿಮಾಂಶು ಹಿ ಇಸ್ ನಾಟ್ ಅ ಟಿಪಿಕಲ್ ಡಾಕ್ಟರ್. ಅಂದ್ರೆ ಸೆತಾಸ್ಕೋಪ್ ಹಾಕೊಂಡು ಕೋಲ್ಗೇಟ್ ಉಪಯೋಗಿಸಿ ಅಂತ ಹೇಳ್ತಿಲ್ಲ, ಅದಕ್ಕೆ ಟಿಪಿಕಲ್ ಡಾಕ್ಟರ್ ಅಲ್ಲ ಅಂತ ಹೇಳ್ತಿಲ್ಲ ಅದು. ಬಟ್ ಹಿ ಇಸ್ ವರ್ಕಿಂಗ್ ಫಾರ್ ಮೆಡಿಸಿನ್ ಸ್ಯಾನ್ಸ್ ಫ್ರಾಂಟಿಯರ್ ಅನ್ನೋ ಒಂದು ಸಂಸ್ಥೆಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟಿಗೆ ಹಿಮಾಂಶು, ಇದನ್ನ ಪಕ್ಕಾ ಫ್ರೆಂಚ್ ಸ್ಟೈಲ್ ಅಲ್ಲಿ ಪ್ರೊನೌನ್ಸ್ ಮಾಡಕ್ ಬರುತ್ತಾ ನಿಮ್ಗೆ? ಮೆಡಿಸಿನ್ ಸಾನ್ಸ್ ಫ್ರಾಂಟಿಯರ್ ಹೆಂಗೆ ಹೇಳ್ರಿ ಏನಾದ್ರು ಒಂದ್ ಸ್ವಲ್ಪ. ಇಲ್ವಾ? ಖಂಡಿತ ನನಗೆ ಫ್ರೆಂಚ್ ಅಲ್ಲಿ ನನಗೆ ಇದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ. ಪ್ರತಿ ಸತಿ ಹೇಳಿದಾಗ ಅದನ್ನ ಯಾರು ಕರೆಕ್ಟ್ ಮಾಡ್ತಾರೆ, ಅದಂಗಲ್ಲ ಹೀಗೆ ಅಂತ. ನಮಿಗೂ ಯಾರಿಗೂ ಫ್ರೆಂಚ್ ಅಚ್ಚ ಕನ್ನಡದಲ್ಲಿ ಟ್ರೈ ಮಾಡೋಣ. ಇವಾಗ ಭೂಸಾ ಸಾಹಿತ್ಯ ಅಂತ ಮಾಡಿದ್ರಲ್ವಾ ಬೂರ್ಶ್ವಾ, ಇದನ್ನ ಆ ತರ ಅಚ್ಚ ಕನ್ನಡದಲ್ಲಿ ಹೇಳೋಣ. ಆಲ್ರೈಟ್. ಸೊ ಸೀರಿಯಸ್ ಆಗಿ ಮೆಡಿಸಿನ್ ಸ್ಯಾನ್ಸ್ ಫ್ರಾಂಟಿಯರ್ ಅಂತಾರಲ್ವಾ, ಅಂದ್ರೆ ಡಾಕ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಥವಾ ಮೆಡಿಸಿನ್ ವಿತೌಟ್ ಬಾರ್ಡರ್ಸ್ ಏನಿದು? ಇಂಗ್ಲಿಷ್ ಅಲ್ಲಿ ನಮ್ಮ ಸಂಸ್ಥೆ ಹೆಸರು ಡಾಕ್ಟರ್ಸ್ ವಿತೌಟ್ ಬಾರ್ಡರ್ಸ್. ಇದು ಒರಿಜಿನಲ್ ಹೆಸರು ಮತ್ತೆ ಅಂತಾರಾಷ್ಟ್ರೀಯ ಹೆಸರು ಮೆಡಿಸಿನ್ ಸಾನ್ಸ್ ಫ್ರಾಂಟಿಯರ್ಸ್, ಮೋರ್ ಕಾಮನ್ಲಿ ನೋನ್ ಆಸ್ MSF. ಇನ್ನು ಬಹಳ ಜನಕ್ಕೆ ಅರ್ಥ ಆಗುವಂಥ ಪದ ಇದು. 70 ದೇಶಗಳಲ್ಲಿ ಕೆಲಸ ಮಾಡೋದ್ರಿಂದ ಹಲವಾರು ಬೇರೆ ಬೇರೆ ಭಾಷೆಗಳಲ್ಲೂ ಇದಕ್ಕೆ ಹೆಸರು ಬಂದಿದೆ. ಸೊ ಇಂಗ್ಲಿಷ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡೋದ್ರಿಂದ ಅದು ಡಾಕ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ಹೆಸರು ಪಡೆದಿದೆ. ಅರಬಿಕ್ ದೇಶಗಳಲ್ಲಿ ಅದರದೇ ಆದ ಹೆಸರಿದೆ. ಉರ್ದು ಅರಬಿಕ್ ಹೆಚ್ಚಿಗೆ ಇರುವಂಥ ದೇಶದಲ್ಲಿ ಡಾಕ್ಟರ್ ಬಗೇರ್ ಸರಹತ್ ಅಂತ ಕರೀತಾರೆ. ಸೊ ನಾರ್ದರ್ನ್ ಯುರೋಪಲ್ಲಿ ಡಚ್ ನೇಮ್ ಸ್ವಲ್ಪ ಪಾಪ್ಯುಲರ್ ಇದೆ, ಆಸ್ಟರ್ ಝಾಂಡರ್ ಗ್ರೋಝೆನ್ ಅಂತ. ಸೊ ಇಟ್ ಈಸ್ ನೋನ್ ಬೈ ಡಿಫರೆಂಟ್ ನೇಮ್ಸ್ ಅಕ್ರಾಸ್ ದಿ ವರ್ಲ್ಡ್. ಮೆಡಿಸಿನ್ ಸ್ಯಾನ್ಸ್ ಫ್ರಾಂಟಿಯರ್ ಒಂದು, ನಾಮ ಹಲವು. ಎಸ್. ಓಕೆ, ಗುಡ್. ಹಾ, ಸೊ ಡಾಕ್ಟರ್ ಹಿಮಾಂಶು, ಇದು ರೆಡ್ ಕ್ರಾಸ್ಗೆ ಇದಕ್ಕೂ ಏನು ವ್ಯತ್ಯಾಸ? ಏನು, ವಾಟ್ ಇಸ್ ದ ಡಿಫರೆನ್ಸ್? ವೆರಿ ನೈಸ್ ಕ್ವಶನ್. ರೆಡ್ ಕ್ರಾಸ್ ಇನ್ನು ಬಹಳ ಹಳೆ ಸಂಸ್ಥೆ, ಬಹುಶಃ 1920s ಅಲ್ಲಿ ಯಾವಾಗಲೂ ಅದು ಶುರು ಆಗಿದ್ದು. ಇವತ್ತಿನ ಮಟ್ಟಕ್ಕೆ ರೆಡ್ ಕ್ರಾಸ್ ವರ್ಕ್ಸ್ ಮೋರ್ ವಿತ್ ಗವರ್ಮೆಂಟ್ಸ್, ಸರ್ಕಾರಗಳ ಜೊತೆ, ಸರ್ಕಾರಗಳ ಒಂದು ಕೋಆಪರೇಷನ್ ಇಂದ ಕೆಲಸ ಮಾಡುತ್ತೆ. ಇಟ್ ಇಸ್ ಅ ಕ್ವಾಸಿ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್. ಈಗ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ತಗೊಂಡ್ರೆ, ಅಥವಾ ಸಂಯುಕ್ತ ರಾಷ್ಟ್ರಗಳು ಯುನೈಟೆಡ್ ನೇಷನ್ಸ್, ದಟ್ ಈಸ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್, ಸರ್ಕಾರಗಳು ಕೂಡಿ ಸೇರಿ ಮಾಡಿದಂಥ ಸಂಸ್ಥೆ. ರೆಡ್ ಕ್ರಾಸ್ ಸ್ವಲ್ಪ ಭಿನ್ನವಾಗಿದೆ, ಸರ್ಕಾರಗಳ ಜೊತೆ ಕೆಲಸ ಮಾಡುವಂಥ ಒಂದು ಸಾರ್ವಜನಿಕ ಸಂಸ್ಥೆ, ಒಂದು NGO ಆಗಿದೆ. ಮೆಡಿಸಿನ್ ಸಾನ್ಸ್ ಫ್ರಾಂಟಿಯರ್ಸ್ ಅಥವಾ MSF ವಿ ವರ್ಕ್ ಡಿಸ್ಪೈಟ್ ದಿ ಗವರ್ಮೆಂಟ್, ಅಂದರೆ ಸರ್ಕಾರಗಳಿಗಿಂತಲೂ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವಂಥ ಸಂಸ್ಥೆ. ಸೊ ಇದು ಒಂದು ಪ್ರಿನ್ಸಿಪಲ್ ಇಂಪಾರ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ರೆಡ್ ಕ್ರಾಸ್ ಅಂಡ್ MSF ಈಸ್ MSF ವರ್ಕ್ ಇಂಡಿಪೆಂಡೆಂಟ್ ಆಫ್ ಎವ್ರಿ ಅದರ್ ಆರ್ಗನೈಸೇಷನ್. ಇದು ಯಾವುದು ಸರಿ ತಪ್ಪು ಅಂತ ನಾನು ಹೇಳ್ತಿಲ್ಲ, ಆರ್ಗನೈಸೇಷನ್ ಇರೋ ಭಿನ್ನತೆಗಳನ್ನ ನಾನು ನಿಮ್ಗೆ ಹೇಳ್ತಿದ್ದೀನಿ. ಒಂದೊಂದು ಸಂದರ್ಭಗಳಿಗೆ ಒಂದೊಂದು ಥರ ಸಂಸ್ಥೆಗಳು ಬೇಕಾಗ್ತವೆ. ಸೊ ಕಾಂಟೆಕ್ಸ್ಟ್ ವೈಸ್ ಇಟ್ ಈಸ್ ಡಿಫರೆಂಟ್. Interestingly, if this interests you, the history interests you, MSF is an offshoot of Red Cross. Offshoot ಅಂದ್ರೆ ರೆಡ್ ಕ್ರಾಸ್ ಇಂದ ಹೊರಗೆ ಬಂದು ಸ್ವಲ್ಪ ಕೆಲವರು ಜನ MSFನ ಸ್ಥಾಪನೆ ಮಾಡ್ತಾರೆ. ಇದು 1969ರಿಂದ 72 ಮಧ್ಯೆ ನಡೆದಂಥ ಪ್ರಕ್ರಿಯೆ. ಆಫ್ರಿಕಾದಲ್ಲಿ ಅವಾಗ ಒಂದು ರಾಷ್ಟ್ರ ಇತ್ತು, ಅದರ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬಿರ್ಫಾನ್ ಅಂತ. ನೈಜೀರಿಯಾ, ಈಗಿರೋ ನೈಜೀರಿಯಾಗೆ ಸೇರ್ಪಡೆ ಆಗಿದೆ ಅದು. ಅಲ್ಲಿ ಅವ್ರಿಗೂ ಮತ್ತು ಅಲ್ಜೀರಿಯಾಗೂ ಸ್ವಲ್ಪ ಒಂದು ಯುದ್ಧ ನಡೀತಿರುತ್ತೆ. ಅಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಕೆಲಸ ಮಾಡ್ತಿರ್ತಾರೆ. ರೆಡ್ ಕ್ರಾಸ್ ಸಂಸ್ಥೆ ಸಾಮಾನ್ಯವಾಗಿ ಯುದ್ಧ ನಡೆಯುವಂಥ ಪ್ರದೇಶಗಳಲ್ಲಿ, ಅಲ್ಲಿ ಯುದ್ಧದಿಂದ ಗಾಯಗೊಂಡಂಥ ಜನಕ್ಕೆ ಈ ಒಂದು ಮೆಡಿಕಲ್ ರಿಲೀಫ್ ಕೊಡ್ತಿರ್ತಾರೆ. ದಟ್ ಈಸ್ ವಾಟ್ ಇಸ್ ರೆಡ್ ಕ್ರಾಸ್ ಬೇಸಿಕ್ಲಿ. ಡಾಕ್ಟರ್ಸ್ದು ಪ್ಲಸ್ ಸಿಂಬಲ್ ಬರೋದು ರೆಡ್ ಕ್ರಾಸಿಂದಾನೆ. ಇಟ್ ಇಸ್ ನಾಟ್, the symbol does not belong to medicine, it belongs to Red Cross. ಆ ಟೈಮಲ್ಲಿ ಆ ಯುದ್ಧದಲ್ಲಿ ಕೆಲಸ ಮಾಡ್ತಿದ್ದಂಥ ಕೆಲಸ ಮಾಡ್ತಿರ್ತಾರೆ. ಆವಾಗ ಆಲ್ದೋ ಇಟ್ ಈಸ್
ಇಟ್ ಈಸ್ ಎ ಫೈಟ್ ಬಿಟ್ವೀನ್ ಟು ಆಫ್ರಿಕನ್ ನೇಷನ್ಸ್ ಆ್ಯಂಡ್ ಆಲ್ಸೋ ಸಮ್ ಇನ್ಸರ್ಜೆನ್ಸೀಸ್. ಇಲ್ಲಿ ಪಾಶ್ಚಾತ್ಯ ದೇಶಗಳದ್ದು ಸಾಕಷ್ಟು ಕೈವಾಡಗಳಿರುತ್ತೆ, ಲೈಕ್ ಎನಿ ಅದರ್ ವಾರ್ ಫಾರ್ ಕಮರ್ಷಿಯಲ್ ಇಂಟ್ರೆಸ್ಟ್. ಸೊ ಆ ಒಂದು ಸಮಯದಲ್ಲಿ ಏನಾಗುತ್ತೆ, ಈ ಕಾರಣಾಂತರಗಳಿಂದ ಅಲ್ಲಿ ನಡೀತಿರೋ ಒಂದಷ್ಟು ಅನ್ಯಾಯಗಳಿದೆ, ಜನಕ್ಕೆ ನಡೀತಿದ್ದಂಥ ಅನ್ಯಾಯಗಳನ್ನ ರೆಡ್ ಕ್ರಾಸ್ ನೋಡ್ತಾರೆ, ಅದನ್ನು ಹೇಳಲಿಕ್ಕಾಗೋದಿಲ್ಲ. ದೇ ಕೆನಾಟ್ ಸ್ಪೀಕ್ ಔಟ್ ಬಿಕಾಸ್ ದೇ ವುಡ್ ಬಿ ಅಸೋಸಿಯೇಟೆಡ್ ವಿತ್ ಸಮ್ ಗೌರ್ಮೆಂಟ್ಸ್. ಅಂದರೆ ಅವ್ರ ಜೊತೆ ಸೇರಿ ಅನ್ಯಾಯ ಮಾಡ್ತಿದ್ದಾರೆ ಅಂತಲ್ಲ, ಅವ್ರದ್ದು ಫಂಡಿಂಗು ಮತ್ತು ಬೇರೆ ಬೇರೆ ಒಂದಷ್ಟು ಪ್ರೆಷರ್ಗಳಿರುತ್ತೆ. ಸೊ ದೇ ಕಾಂಟ್ ಸ್ಪೀಕ್ ಔಟ್. ಸೊ ಅಲ್ಲಿ ನಡೆಸೋಂಥ ಆ ಒಂದು ಸಂದರ್ಭದಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿ ಉಂಟಾಗುತ್ತೆ. ಸಮ್ ಪೀಪಲ್ ಇನ್ ದಿ ಫೀಲ್ಡ್ ಥಿಂಕ್ ದೇ ಶುಡ್ ಗೋ ಬಿಯಾಂಡ್ ಮೆಡಿಸನ್. ಇಲ್ಲಿ ನಾವು ಗಾಯಾಳುಗಳಿಗೆ ನಾವು ಚಿಕಿತ್ಸೆ ಕೊಡೋದಕ್ಕಿಂತ ಹೆಚ್ಚಿಗೆ ಹೋಗಿ ಜನರಿಗೆ ಆಗ್ತಿರುವಂತಹ ಅನ್ಯಾಯ, ಸಾಮಾನ್ಯ ಜನರಿಗೆ ಆಗ್ತಿರುವಂಥ ಅನ್ಯಾಯ, ಮತ್ತು ಅನ್ಯಾಯ ಅಂದರೆ ಲ್ಯಾಕ್ ಆಫ್ ಫೆಸಿಲಿಟೀಸ್ ಮತ್ತು ಯುದ್ಧದಿಂದ ನಡೀತಿರುವಂತಹ ಸಮಸ್ಯೆಗಳ ಬಗ್ಗೆ ಪ್ರಚಾರ ಮಾಡಬೇಕು, ಇದನ್ನು ಹೇಳಬೇಕು, ಇದು ಸ್ಟೋರಿ ಶುಡ್ ಬಿ ಟೋಲ್ಡ್ ಅಂತ ಒಂದು ಆರ್ಗ್ಯುಮೆಂಟ್ ಬರುತ್ತೆ. ಬಟ್ ಆರ್ಗನೈಸೇಷನ್ಲಿ ದೇ ಹ್ಯಾವ್ ಡಿಫ್ರೆನ್ಸಸ್. ಇಲ್ಲ, ನಾವು ಇದನ್ನು ಹೆಚ್ಚಿಗೆ ಪ್ರಚಾರ ಮಾಡಿದಷ್ಟು ನಮಗೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ನಮ್ಮನ್ನು ಇಲ್ಲಿಂದ ಓಡಿಸ್ಬಿಡ್ಬೋದು, ಓಡಿಸ್ಬೋದು, ಅವಾಗ ಜನರಿಗೆ ತಲುಪಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಒಂದು ಆರ್ಗ್ಯುಮೆಂಟ್ ಬರುತ್ತೆ. ನಾಟ್ ದಟ್ ರೆಡ್ ಕ್ರಾಸ್ ವಾಸ್ ಇನ್ ಹ್ಯಾಂಡ್ ಇನ್ ಲವ್ ವಿತ್ ಎನಿ ಆಫ್ ದಿಸ್ ಒಪ್ರೆಸರ್ಸ್, ಅದಲ್ಲ. ಬಟ್ ಸ್ಟ್ರಾಟಜಿಕ್ ರೀಸನ್ಸ್ಗೆ ಅವ್ರು ಮಾತಾಡಲಿಕ್ಕೆ, ಈಗ ನಮ್ಮ ಸರ್ಕಾರದಲ್ಲಿ ಬೇಕಾದ ಜನ ಅಧಿಕಾರಿಗಳಿರ್ತಾರೆ, ತುಂಬ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿರ್ತಾರೆ, ಆದರೆ ಅವ್ರು ಮಾತಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಅದರ್ ಇಶ್ಯೂಸ್, ಅದರ್ ಸ್ಟ್ರಾಟಜಿಕ್ ಇಶ್ಯೂಸ್. ಹೇಳಲಿಕ್ಕಾಗೋದಿಲ್ಲ ಆಗೋ ಅನ್ಯಾಯಗಳು. ಇದೆಲ್ಲ ಗೊತ್ತಿದೆ ನಿಮಗೆ. ಅವರೆಲ್ಲ ರಿಟೈರ್ ಆದಮೇಲೆ ಬಂದು ಒಂದು ಬುಕ್ ಬರೀತಾರೆ ಅಥವಾ ಒಂದು ಮೀಡಿಯಾ ಪ್ರೆಸ್ ರಿಲೀಸ್ ಮಾಡ್ತಾರೆ, ಏನೋ ಒಂದು ಸೆನ್ಸೇಷನ್ ಮಾಡ್ತಾರೆ. ಸೊ ಇದೇ ಥರ ಒಂದು ಸ್ಥಿತಿ ಡಾಕ್ಟರ್ಗಳಿಗೆ ಅಲ್ಲಿ ಎದುರಾಗುತ್ತೆ. ಸೊ ವೆನ್ ಆರ್ಗನೈಸೇಷನ್ ಟೇಕ್ಸ್ ಎ ಡಿಸಿಷನ್, ಇಲ್ಲ ಇದನ್ನು ನಾವು ಮಾತಾಡೋದು ಬೇಡ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ, ಏನಿದೆ ನಾವು ಚಿಕಿತ್ಸೆ ಕೊಟ್ಕೊಂಡು ಮುಂದೆ ಹೋಗೋಣ ಅಂತ ಒಂದು ನಿರ್ಧಾರ ತಗೋತಾರೆ. ಅವಾಗ ಕೆಲವರು ಈ ಭಿನ್ನಾಭಿಪ್ರಾಯ ಇದ್ದಂಥವ್ರು, ಇವತ್ತಿನ ರೆಬೆಲ್ಸ್ ಅಂತ ಏನು ಕರಿತೀವಿ, ಒನ್ ಪರ್ಟಿಕ್ಯುಲರ್ ಡಾಕ್ಟರ್ ಆ್ಯಂಡ್ ಒನ್ ಜರ್ನಲಿಸ್ಟ್, ಇವರಿಬ್ಬರು ಹೊರಗೆ ಬರ್ತಾರೆ. ಹೊರಗೆ ಬಂದ್ಬಿಟ್ಟು ಅವರಿಬ್ಬರು ಫ್ರೆಂಚ್ ನ್ಯಾಷನಲಿಸ್ಟ್ ಆಗಿರ್ತಾರೆ. ಫ್ರಾನ್ಸಿಗೆ ವಾಪಸ್ ಬಂದು ಇನ್ನೂ ಒಂದಷ್ಟು 4-5 ಜನ ಡಾಕ್ಟರ್ಗಳ ಗುಂಪು ಕಟ್ಕೊಂಡು ಹೊಸದೊಂದು ಆರ್ಗನೈಸೇಷನ್ ಮಾಡ್ತಾರೆ. ಅವಾಗ ಅದರ ಹೆಸರು ಡಾಕ್ಟರ್ಸ್ ಫಾರ್ ವಾರ್ ಏನೋ ಒಂದು, ಫ್ಲೈಯಿಂಗ್ ಡಾಕ್ಟರ್ಸ್, ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್. ಆ್ಯಂಡ್ ಅ ಗ್ರೂಪ್ ಆಫ್ 13 or 15 people get back into the same place after telling the stories, collecting some money to serve the people who are affected. They get into a humanitarian cause. And by end of the war, this particular group would have made a positive impact on humanity than anybody else. And hence, a new organization by the end of the war, around 1972, a new organization will be formed. So ಅದಕ್ಕೆ ಮೆಡಿಸಿನ್ ಸಾನ್ಸ್ ಫ್ರಾಂಟಿಯರ್ಸ್ ಅಂತ ಹೆಸರು ಬರುತ್ತೆ. And since then, ಇವಾಗ 2020 ಇದ್ದೀವಿ, 70 ದೇಶಗಳಲ್ಲಿ ಈಗ ಕೆಲಸ ಮಾಡ್ತಾ ಇದೆ. It is grown to be the world's largest NGO, the world's wealthiest NGO, and the largest non-government or private medical provider in the world.